ಕನ್ನಡಿ ಮುಂದೆ ನಿಂತಾಗ್ಲೆಲ್ಲ ನನ್ಗೆ ಕೇಳಿಸೋದು ನನ್ನ ಅಂತರಾತ್ಮ ಧ್ವನಿಯಲ್ಲ, ಬದಲಿಗೆ ನನ್ನ ಅತ್ತೆ ಮತ್ತು ನನ್ನ ಗಂಡ ಆಡೋ ಚುಚ್ಚು ಮಾತುಗಳು. ಹೌದು, ನಾನು ಕಪ್ಪಿದ್ದೀನಿ. ಈ ಸಮಾಜದ ದೃಷ್ಟಿಯಲ್ಲಿ ಕಪ್ಪಂದ್ರೆ ಅಶುಭ, ಕಪ್ಪು ಅಂದರೆ ಕೀಳು. ಆದರೆ ನನ್ನ ಅಪ್ಪ ಹೇಳ್ತಾಯಿದ್ರು, ಧರಣಿ, ನಿನ್ನ ಬಣ್ಣ ಕಪ್ಪಗಿರ್ಬೋದು, ಆದರೆ ನಿನ್ನ ಗುಣ ಬಂಗಾರ ಅಂತ. ಆ ನಂಬಿಕೆಯಿಂದಲೇ ನಾನು ಈ ಮನೆಗೆ ಸೊಸೆಯಾಗಿ ಬಂದೆ. ಶ್ರೀಮಂತ ಮನೆತನ, ಸುಂದರವಾದ ಗಂಡ ಸೂರ್ಯ. ಹೆಸರಿಗೆ ತಕ್ಕಂತೆ ಸೂರ್ಯನಂತೆಯೇ ಪ್ರಕಾಶಮಾನವಾಗಿದ್ದ ನನ್ನ ಗಂಡನಿಗೆ ನನ್ನ ಕಪ್ಪು ಬಣ್ಣ ಒಂದು ಗ್ರಹಣದಂತೆ ಕಾಣ್ತಾ ಇತ್ತು. ಅಂದು ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ. ನಾನು ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಮಡಿ ಹುಟ್ಟು ಇಡೀ ಮನೆಗೆ ರಂಗೋಲಿ ಹಾಕಿ ದೇವಿಯ ಅಲಂಕಾರ ಮಾಡಿದ್ದೆ. ಕೈಯಲ್ಲಿ ತೀರ್ಥದ ಬಟ್ಟಲನ್ನು ಹಿಡಿದು ಅತ್ತೆಯ ಬಳಿ ಹೋದಾಗ ಅವರು ಅಂದ ಮಾತು ಇಂದಿಗೂ ನನ್ನ ಎದೆಯಲ್ಲಿ ಹಸಿಯಾಗೇ ಇದೆ. ಅತ್ತೆ, ಸೂರ್ಯ ನೋಡೋ, ಇಲ್ಲಿ ಲಕ್ಷ್ಮಿ ಅಲಂಕಾರದ ಪಕ್ಕ ಕಪ್ಪು ಹುಡುಗಿ ನಿಂತಿದ್ದಾಳೆ. ಕಳೆಯೇ ಇಲ್ಲದಂತಾಗಿದೆ. ಲಕ್ಷ್ಮಿ ಪೂಜೆಗೆ ಸ್ವಲ್ಪ ಬೆಳ್ಳಗಿರೋ ಸೊಸೆ ಬಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ವಾ? ಸೂರ್ಯ, ಬಿಡಮ್ಮ, ಹಣೆ ಬರ. ನನ್ನ ಫ್ರೆಂಡ್ಸ್ ಮದುವೆ ಬರೋದಕ್ಕೆ ಕೇಳ್ತಾರೆ, ಈಕೆಯನ್ನು ಕರ್ಕೊಂಡು ಹೋಗಿ ಇವಳೇ ನನ್ನ ಹೆಂಡ್ತಿ ಅಂತ ಪರಿಚಯ ಮಾಡಿಸೋಕೆ ನನಗೆ ಮುಜುಗರ ಆಗುತ್ತಮ್ಮ. ಅವರ ಮಾತುಗಳು ನನ್ನ ಮನಸ್ಸನ್ನು ಚುಚ್ಚುತ್ತಾನೆ ಇದ್ವು. ನಾನು ಮಾಡಿದ ಅಡುಗೆಯ ರುಚಿ ಅವ್ರಿಗೆ ಬೇಕಿತ್ತು, ನಾನು ಮಾಡುವ ದುಡಿಮೆ ಅವ್ರಿಗೆ ಬೇಕಿತ್ತು, ಆದರೆ ನನ್ನ ಬಣ್ಣ ಮಾತ್ರ ಅವ್ರಿಗೆ ಬೇಡವಾಗಿತ್ತು. ಅತ್ತೆಯ ದುರಾಸೆ ಮತ್ತು ಗಂಡನ ಬಣ್ಣದ ವ್ಯಾಮೋಹದ ನಡುವೆ ನನ್ನ ಅಸ್ತಿತ್ವವೇ ಕರಗಿ ಹೋಗ್ತಾ ಇತ್ತು. ಹೊರಗೆ ಮಳೆ ಜೋರಾಗಿ ಸುರಿತಾ ಇತ್ತು, ಆದರೆ ನನ್ನ ಕಣ್ಣಿನ ಮಳೆ ಅದಕ್ಕಿಂತಲೂ ಮಿಗಿಲಾಗಿತ್ತು. ಕೈಯಲ್ಲೊಂದು ಸಣ್ಣ ಬಟ್ಟೆಯ ಬುತ್ತಿ ಹಿಡಿದು ನಾನು ಹೊಸಲಲ್ಲೇ ನಿಂತಿದ್ದೆ. ನನ್ನ ಪ್ರೀತಿಯಿಂದ ಬೆಳೆಸಿದ ತುಳಸಿ ಗಿಡವು ನನ್ನನ್ನು ನೋಡಿ ಕಣ್ಣೀರು ಹಾಕುವಂತೆ ಕಾಣ್ತಾ ಇತ್ತು. ಕೇವಲ 1 ತಿಂಗಳ ಹಿಂದೆ ಸೂರ್ಯ ಯಾವುದೋ ಒಂದು ಮದುವೆ ಫಂಕ್ಷನ್ಗೆ ಹೋಗಿ ಬಂದಾಗಿನಿಂದ ಬದಲಾಗ್ಬಿಟ್ಟಿದ್ದಾನೆ. ಅಲ್ಲಿ ಅವನಿಗೆ ಯಾರೋ ಸುಂದರವಾದ ಹುಡುಗಿ ಪರಿಚಯವಾಗಿದ್ದಾಳಂತೆ. ಅಂದಿನಿಂದ ನನ್ನ ಅಡುಗೆಯಲ್ಲಿ ಉಪ್ಪು ಹೆಚ್ಚಾಯಿತು. ನಾನು ಉಟ್ಟ ಸೀರೆ ಅಸಹ್ಯವಾಗಿ ಕಾಣ್ತು. ಅವತ್ತು ರಾತ್ರಿ ಅತ್ತೆ ಮನೆಯ ಒಳಗಿನಿಂದಲೇ ಕೂಗಾಡ್ತಾ ಇದ್ರು, ಅತ್ತೆ, ನೋಡು ಸೂರ್ಯ, ಆ ರೂಪ ಎಷ್ಟು ಚಂದ ಇದ್ದಾಳೆ ಗೊತ್ತಾ? ಅವಳು ನಮ್ಮ ಮನೆ ಸೊಸೆಯಾಗಿ ಬಂದರೆ ನಮ್ಮ ವಂಶವೇ ಬೆಳಗುತ್ತೆ. ನೋಡೋಕ್ಕೂ ಬಹಳ ಸುಂದರಿ. ಈ ಕಪ್ಪು ರಾಕ್ಷಸಿನ ಇನ್ನು ಎಷ್ಟು ದಿನ ಅಂತ ಈ ಮನೆಯಲ್ಲೇ ಇಟ್ಕೊಳ್ಳೋದು? ಇವಳಿಗೆ ಒಂದು ನೆಟ್ಟಗೆ ಮಗು ಕೊಡೋ ಯೋಗ್ಯತೆಯೂ ಇಲ್ವಲ್ಲೋ? ನನಗೇನೋ ಹಾಗೆ ಅನಿಸುತ್ತೆ ಅಂತ ಅಂದ್ಲು. ಸೂರ್ಯ, ಹೌದಮ್ಮ, ಅವಳನ್ನು ನೋಡಿದ ಮೇಲೆ ನನಗೆ ಈ ಧರಣಿ ಮುಖ ನೋಡೋದಕ್ಕೂ ವಾಕರಿಕೆ ಬರ್ತಾ ಇದೆ. ಇವತ್ತೇ ಇವಳನ್ನು ಹೊರ ಕಳಿಸ್ಬಿಡ್ತೀನಿ. ಗಂಡನ ಮಾತುಗಳು ನನ್ನ ಎದೆಗೆ ಇರಿದಂತಾಗೋಯ್ತು. ಅವರು ನನ್ನನ್ನು ಎಳೆದುಕೊಂಡು ಬಂದು ಬೀದಿಗೆ ತಳ್ಳಿದ್ರು. ಮಳೆಯಲ್ಲಿ ತೊಯ್ದು ಹೋದ ನನ್ನ ಮುಖದ ಮೇಲೆ ಸೂರ್ಯ ಒಂದು ಕಾಗದವನ್ನು ಎಸ್ತ. ಅದು ಡೈವೋರ್ಸ್ ಪೇಪರ್. ಸೂರ್ಯ, ಸಹಿ ಮಾಡು, ಇಲ್ಲಿ ನಿನಗೆ ಇಲ್ಲಿ ಜಾಗವಿಲ್ಲ. ನಿನ್ನ ಬಣ್ಣಕ್ಕೆ ತಕ್ಕಂತೆ ಕತ್ತಲೆಯಲ್ಲಿ ಹೋಗಿ ಸೇರ್ಕೊ. ನಾಳೆನೇ ನಾನು ರೂಪಾಳನ್ನು ಮದುವೆಯಾಗಿ ಖುಷಿಯಾಗಿರ್ತೀನಿ ಅಂತ ಹೇಳ್ದ. ನನಗೆ ಮುಂದೆ ಏನು ಮಾತಾಡೋಕೆ ಬಾಯೇ ಬರಲಿಲ್ಲ. ಒದ್ದೆಯಾದ ಬಟ್ಟೆಗಿಂತಲೂ ನನ್ನ ಮನಸ್ಸು ಭಾರವಾಗಿತ್ತು. ಕಣ್ಣೀರು ಉರಿಸ್ಕೊಂಡು ಆ ಮನೆಯ ಮೆಟ್ಟಿಲನ್ನು ಇಳಿದೆ. ಹಿಂದೆ ನೋಡುವ ಆಸೆಯೂ ನನಗಿರಲಿಲ್ಲ. ಆ ಗಂಡನ ಜೊತೆ ಬದುಕುವಂತಹ ಯಾವುದೇ ಶಕ್ತಿಯೂ ಇಲ್ಲ. ಆದರೆ ಒಂದೇ ಒಂದು ಮಾತು ಮಾತ್ರ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ಕೊಂಡಿತ್ತು, ಸೌಂದರ್ಯ ಬಣ್ಣದಲ್ಲ ಮನುಷ್ಯತ್ವದಲ್ಲಿದೆ ಅಂತ ತೋರಿಸ್ಕೊಡುವ ಕಾಲ ಖಂಡಿತ ಬಂದೇ ಬರುತ್ತೆ ಅಂತ. ಕೊನೆಗೂ ನಾನು ಗಾರ್ಮೆಂಟ್ಸ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ 6 ತಿಂಗಳು ಕೂಡ ಕಳೀತು. ಹಗಲು ರಾತ್ರಿ ದುಡಿದು ನನ್ನ ನೋವನ್ನು ಮರೆಯಲು ಪ್ರಯತ್ನಿಸ್ತಾನೆ ಇದ್ದೆ. ಆದರೆ ಅಕ್ಕಪಕ್ಕದ ಮನೆಯವರಿಂದ ಸೂರ್ಯನ ಮನೆಗೆ ಬರುವಂತಹ ಸೂರ್ಯ ಮನೆಯ ಸುದ್ದಿಗಳನ್ನು ಆಗಾಗ ಕಿವಿಗೆ ಬೀಳ್ತಾನೆ ಇರೋವು. ಬೇಡ ಅಂದರೂ ಕೂಡ ಕೇಳಿದಾಗಲೆಲ್ಲ ಎದೆಯಲ್ಲಿ ಏನೋ ಒಂದು ಕನಿಷ್ಠ ನೋವು. ಆದರೂ ನಾನು ಮೌನವಾಗಿಯೇ. ರೂಪ ಮನೆಗೆ ಬಂದ ಮೊದಲ ವಾರವೇ ತನ್ನ ಬಣ್ಣ ಬದಲಿಸಿದ್ದಂತೆ. ನಾನು ಬೆಳಗಿನ ಜಾವ 4ಕ್ಕೆ ಎದ್ದು ಮಾಡ್ತಿದ್ದ ಕೆಲಸಗಳೆಲ್ಲ ಈಗ ಅತ್ತೆಯ ತಲೆ ಮೇಲೆ ಬಿದ್ದಿದ್ದಾವೆ. ಅತ್ತೆ ಕಾಲು ನೋವಿನಲ್ಲೂ ಅಡುಗೆ ಮಾಡಬೇಕಿತ್ತು. ಯಾಕಂದರೆ ರೂಪ ಮಧ್ಯಾಹ್ನ 12 ಗಂಟೆಯವರೆಗೆ ನಿದ್ದೆಯಿಂದ ಹೇಳ್ತಾನೆ ಇರಲಿಲ್ಲ. ಒಂದಿನ ಸೂರ್ಯ ಆಫೀಸ್ನಿಂದ ಬಂದಾಗ ಮನೆಯಲ್ಲಿ ಒಂದು ದೊಡ್ಡ ಜಗಳನೇ ನಡೆದಿತ್ತು. ಅತ್ತೆ, ಸೂರ್ಯ, ನೋಡು ಮಗನೇ, ಈ ರೂಪ ಬೆಳಗಿಂದ ಒಂದು ಕೆಲಸನೂ ಮಾಡಲ್ಲ. ಕೇಳಿದ್ದಕ್ಕೆ ನನಗೆ ಎದುರುತ್ತರ ಕೊಡ್ತಾ ಇದ್ದಾಳೆ. ನನಗೆ ಮೈ ಹುಷಾರಿಲ್ಲ ಅಂದರು. ಒಂದು ಲೋಟ ನೀರು ಕೂಡ ಕೊಡಲ್ಲ ಕಣೋ ಅಂತ ಅಂದರು. ರೂಪ ಕೋಪದಿಂದ, ಹೇ ಮುದುಗಿ, ನಿನ್ನ ಮಗ ನನ್ನ ಮದುವೆಯಾಗಿದ್ದು ಈ ಮನೆಗೆ ಕೆಲಸದವಳಾಗಿ ಬರಲಿಕ್ಕಲ್ಲ, ನಿನ್ನನ್ನು ನೋಡ್ಕೊಳ್ಳಿಕ್ಕಲ್ಲ. ನಾನಿರೋದು ಸುಂದರವಾಗಿ ರೆಡಿಯಾಗಿ ಪಾರ್ಟಿಗೆ ಹೋಗೋಕೆ. ಕೆಲಸ ಬೇಕಿದ್ರೆ ನಿನ್ನ ಹಳೆ ಸೊಸೆ ಕಪ್ಪಮ್ಮನನ್ನೇ ಕರ್ಕೊಂಡು ಇಟ್ಕೊ. ಅವಳಂತೂ ಹೆಮ್ಮೆಯ ಹಾಗೆ ದುಡಿತಿದ್ಲಲ್ವಾ? ನನ್ನನ್ನು ಹಾಗೆ ಅನ್ಕೊಬಿಟ್ಟೆ ಹೇಗೆ? ರೂಪಾಳ ಈ ಮಾತು ಸೂರ್ಯನಿಗೆ ಚುಚ್ಚಿದ್ರೂ ಆತ ಅಸಹಾಯಕನಾಗಿದ್ದ. ಯಾಕಂದರೆ ಅವಳ ಸೌಂದರ್ಯಕ್ಕೆ ಆತ ಇನ್ನೂ ಮರುಳಾಗಿಯೇ ಇದ್ದ. ಆದರೆ ರೂಪ ಮಾತ್ರ ಇಷ್ಟಕ್ಕೆ ನಿಲ್ಲಿಸಲೇ ಇಲ್ಲ.
ಹಣದ ವ್ಯಾಮೋಹ ಶುರುವಾಯಿತು. ಸೂರ್ಯನ ಕ್ರೆಡಿಟ್ ಕಾರ್ಡ್ಗಳು ಅವಳ ಕೈ ಸೇರಿದ್ವು. ಬ್ರ್ಯಾಂಡೆಡ್ ಬಟ್ಟೆಗಳು, ಪಾರ್ಲರ್ ಅಂತ ಹೇಳ್ಬಿಟ್ಟು ಸಾವಿರಾರು ರೂಪಾಯಿಗಳನ್ನೇ ಖರ್ಚು ಮಾಡ್ತಾ ಇದ್ಲು. ಒಂದಿನ ಅತ್ತೆ ಅಡುಗೆ ಮನೆಯಲ್ಲಿ ಏನೋ ತಪ್ಪು ಮಾಡಿದ್ದಕ್ಕೆ ರೂಪ ಅವರ ಮೇಲೆ ಕೈ ಕೂಡ ಮಾಡಿದ್ಲಂತೆ. ಅತ್ತೆಯ ಕಿರುಚಾಟ ಕೇಳಿ ಪಕ್ಕದ ಮನೆಯವರೆಲ್ಲ ಓಡೋಡಿ ಬಂದಿದ್ರಂತೆ. ಅತ್ತೆ ಕಣ್ಣೀರನ್ನ ಹಾಕುತ್ತಾ, ಧರಣಿ ಇದ್ದಾಗ ಒಂದು ದಿನವೂ ನನ್ನ ಮೇಲೆ ಧ್ವನಿ ಕೂಡ ಎತ್ತಿರಲಿಲ್ಲ. ಅವಳು ಕಪ್ಪಗಿದ್ರೂ ಕೂಡ ದೇವತೆ ಅಂತಿದ್ಲು. ಈ ಬಿಳಿ ಸುಂದರಿ ಮನೆಯನ್ನೇ ನರಕ ಮಾಡಿಬಿಡ್ತಿದ್ದಾಳೆ ಸೂರ್ಯ. ಅಮ್ಮ ಸುಮ್ಮನಿರು, ಅವಳು ಸಿಟ್ಟಿನಲ್ಲೇನೋ ಆಗ ಮಾಡಿದಾಳೆ. ನೀನು ಸ್ವಲ್ಪ ನಾಜೂಕಾಗಿ ನೋಡ್ಕೋಬೇಕು ತಾನೆ. ಸೂರ್ಯ ಇನ್ನೂ ಕೂಡ ಭ್ರಮೆಯಲ್ಲಿ ಇದ್ದ. ಆದರೆ ರೂಪ ಒಳಗೊಳಗೆ ಬೇರೆ ಬೇರೆ ಸಂಚನ್ನೇ ರೂಪಿಸ್ತಾ ಇದ್ಲು. ಸೂರ್ಯನ ಆಸ್ತಿಯ ಮೇಲೆ ಅವಳ ಕಣ್ಣಿತ್ತು. ಗಂಡನಿಗೆ ಪ್ರೀತಿಯಿಂದ ಒಂದು ತುತ್ತು ಅನ್ನವನ್ನು ಕೂಡ ಹಾಕದ ಆಕೆ ಗಂಡನ ದುಡ್ಡಿನಲ್ಲಿ ತನ್ನ ಗೆಳೆಯರೊಂದಿಗೆ ಮೋಜು ಮಸ್ತಿಯನ್ನ ಮಾಡ್ತಾ ಇದ್ಲು. ಅತ್ತೆಯನ್ನ ಒಂದು ಕೋಣೆಗೆ ಸೀಮಿತಗೊಳಿಸಿ ಅವರಿಗೆ ಅಳಸಿದ ಅನ್ನ ಹಾಕುವ ಮಟ್ಟಕ್ಕೆ ಆಕೆ ಇಳಿದು ಬಿಟ್ಟಿದ್ಲು. ನನ್ನ ಬದುಕು ಈಗ ಒಂದು ಹದಕ್ಕೆ ಬಂದಿತ್ತು. ಗಾರ್ಮೆಂಟ್ಸ್ನಲ್ಲಿ ನನ್ನ ಪ್ರಾಮಾಣಿಕತೆಗೆ ಬೆಲೆ ಸಿಕ್ಕಿ ನಾನು ಈಗ ಒಂದು ಪುಟ್ಟ ಮನೆಯನ್ನ ಬಾಡಿಗೆಗೆ ಪಡೆದಿದ್ದೆ. ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಆ ಹಳೆಯ ಮನೆಯ ನೆನಪುಗಳು ಆಗಾಗ ಇಣುಕ್ತಾನೇ ಇದ್ವು. ಅಂದು ಸಂಜೆ ಹಳೆಯ ಪಕ್ಕದ ಮನೆಯ ಲಲಿತಮ್ಮ ಫೋನ್ ಮಾಡಿ ಒಂದು ಕ್ಷಣ ನನ್ನ ಎದೆ ದಸಕ್ ಅಂದ್ಬಿಡ್ತು. ಧರಣಿ ಮಗಳೇ, ಆ ಮನೆಯಲ್ಲಿ ದೊಡ್ಡ ನರಕವೇ ನಡೆದಿದೆ ಕಣಮ್ಮ. ಆ ರೂಪ ಮನುಷ್ಯಳೇ ಅಲ್ವಂತೆ ಅಂದಾಗ ನನಗೆ ಒಂದು ರೀತಿಯ ನಡುಕ ಶುರುವಾಯಿತು. ಸೂರ್ಯನ ಆಫೀಸ್ನಲ್ಲೂ ಕೂಡ ಕೆಲಸ ಏನೂ ಸರಿಯಾಗಿ ನಡೀತಾ ಇರಲಿಲ್ಲ. ಸಾಲದ ಹೊರೆ ಜಾಸ್ತಿಯಾಗಿತ್ತು. ರೂಪಾಳಿಗೆ ಮಾತ್ರ ಹೊಸ ಒಡವೆ, ಹೊಸ ರೇಷ್ಮೆ ಸೀರೆಗಳ ವ್ಯಾಮೋಹ ಅಂತೂ ಸ್ವಲ್ಪ ಮಟ್ಟಿಗೂ ಕಡಿಮೆ ಆಗಿರಲಿಲ್ಲ. ಒಂದಿನ ಅತ್ತೆ ಕಾಲ್ಜಾರಿ ಬಿದ್ದಾಗ ರೂಪ ಅವರನ್ನು ಎಬ್ಬಿಸುವ ಬದಲು ಜೋರಾಗಿ ನಗುತ್ತಾ ನಿಂತ್ಬಿಟ್ಟಿದ್ಲಂತೆ. ಅತ್ತೆ ನೋವಿನಿಂದ, ರೂಪಾ ಅಮ್ಮ, ನನ್ನ ಕಾಲು ಕಟ್ಟಾಗಿದೆ ಅನ್ಸುತ್ತೆ, ಸ್ವಲ್ಪ ಎಬ್ಸಮ್ಮ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಪ್ಲೀಸ್ ಪ್ಲೀಸ್ ಅಂತ ಬೇಡ್ಕೊಂಡ್ರು. ರೂಪ ಹೀಯಾಳಿಸುತ್ತಾ, ಅಯ್ಯೋ ನೋಡು ಮುದುಕಿ, ನಿನ್ನನ್ನು ಎತ್ತೋಕೆ ನಾನೇನು ಬಾಡಿ ಬಿಲ್ಡರ್ ಅಲ್ಲ. ನಿನ್ನನ್ನು ಎತ್ತಕ್ಕಾಗುತ್ತಾ? ಸುಮಾರು ಒಂದು 80 kg ತೂಗ್ತೀಯ. ಬಿದ್ದಿದ್ದೀಯಾ, ಅಲ್ಲೇ ಬಿದ್ದಿರು. ನಿನ್ನ ಈ ಕಣ್ಣೀರು ನಾಟಕ ಸೂರ್ಯನ ಮುಂದೆ ಆಡ್ಕೊ. ನನ್ನ ಪಾರ್ಟಿಗೆ ಸ್ವಲ್ಪ ಟೈಮ್ ಆಗ್ತಿದೆ, ಕಾರ್ ಕೀ ಕೊಡು, ಎಲ್ಲಿದೆ? ಸೂರ್ಯ ಅಂದು ಸಂಜೆ ಮನೆಗೆ ಬಂದಾಗ ಆ ಕಂಡ ದೃಶ್ಯ ಘೋರವಾಗಿತ್ತು. ಅತ್ತೆ ಅಡುಗೆ ಮನೆಯ ತಣ್ಣನೆಯ ನೆಲದ ಮೇಲೆ ಮೂತ್ರ ವಿಸರ್ಜನೆಯನ್ನೇ ಮಾಡಿಕೊಂಡು ಹಸುವಿನಿಂದ ನರಳುತ್ತಾ ಬಿದ್ದಿದ್ರು. ಅತ್ತೆಗೆ ಪಾರ್ಶ್ವವಾಯು ಹೊಡೆದಿತ್ತು. ರೂಪ ಮಾತ್ರ ಬೆಲೆಬಾಳುವ ಸೀರೆ ಉಟ್ಟು ಐಷಾರಾಮಿಯಂತೆ ಓಡಾಡ್ತಿದ್ಲು. ಸೂರ್ಯ ಕಿರುಚುತ್ತಾ, ರೂಪಾ ಅಮ್ಮನಿಗೆ ಏನಾಗಿದೆ ಅಂತ ನೋಡು, ಯಾಕೆ ಡಾಕ್ಟರ್ಗೆ ಫೋನ್ ಮಾಡಲಿಲ್ಲ? ನೀನು ಇಷ್ಟೊಂದು ಕಟುಕಿನ? ರೂಪ, ಸೂರ್ಯ ನನ್ನ ಮೇಲೆ ಕೂಗಾಡಬೇಡ. ನಿನ್ನ ಹತ್ರ ಈಗ ಹಣ ಇಲ್ಲ, ನಿನ್ನ ಕಂಪನಿ ಲಾಸ್ನಲ್ಲಿದೆ ಅಂತ ನನಗೆ ಗೊತ್ತು. ಈ ಮುದುಕಿ ಸೇವೆ ಎಲ್ಲ ಮಾಡೋಕೆ ನಂಗೆ ಸಾಧ್ಯವಿಲ್ಲ. ನಾನು ಈ ಮನೆ ಮಾರಿರೋ ಹಣದಲ್ಲಿ ಅರ್ಧ ತಗೊಂಡು ಹೋಗ್ತಿದ್ದೀನಿ. ಈಗೋ ಈ ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡಿಬಿಡು. ಸೂರ್ಯನಿಗೆ ದಿಕ್ಕೇ ತೋಚದಂತಾಗಿತ್ತು. ಅವನು ಪ್ರೀತಿಸಿದ ಬಿಳಿ ಚರ್ಮದ ಸುಂದರಿ ಈಗ ಅವನ ಅಸ್ತಿತ್ವವನ್ನೇ ಕಿತ್ಕೊಳ್ಳೋಕೆ ನಿಂತಿದ್ಲು. ಇದೇ ರೀತಿ ತನ್ನ ಮುದ್ದಾದ ಹೆಂಡತಿಗೂ ಡೈವರ್ಸ್ ಪೇಪರ್ ತೋರಿಸಿದ್ದ. ಕರ್ಮ ರಿಟರ್ನ್ಸ್. ರೂಪ ಸೂರ್ಯನ ಸಹಿ ಇಲ್ಲದೆಯೇ ಅವನ ಬ್ಯಾಂಕ್ ಅಕೌಂಟ್ನಿಂದ ಲಕ್ಷಾಂತರ ರೂಪಾಯಿಗಳನ್ನು ತನ್ನ ಪ್ರಿಯಂಕರನ ಅಕೌಂಟ್ಗೆ ವರ್ಗಾಯಿಸಿಕೊಂಡಿದ್ಲು. ಅಂದು ರಾತ್ರಿ ರೂಪ ತನ್ನ ಬಟ್ಟೆ ಬರಿಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಸೂರ್ಯನಿಗೆ ಒಂದು ಮಾತು ಕೂಡ ಹೇಳದೆ ತನ್ನ ಪ್ರಿಯಕರನ ಜೊತೆ ಕಾರ್ನಲ್ಲಿ ಒಂದೇ ಕ್ಷಣದಲ್ಲಿ ಪರಾರಿಯಾಗಿ ಹೋಗಿದ್ಲು. ಮನೆಯಲ್ಲಿದ್ದ ಒಡವೆಗಳು, ಹಣ ಎಲ್ಲವೂ ಕೂಡ ಮಂಗಮಾಯವಾಗಿತ್ತು. ಸೂರ್ಯನಿಗೆ ಉಳಿದದ್ದು ಕೇವಲ ಪಾರ್ಶ್ವವಾಯುವಿನಿಂದ ಬಳಲ್ತಾ ಇರುವಂತಹ ಅತ್ತೆ ಮತ್ತು ಖಾಲಿಯಾದ ಮನೆ. ಸೂರ್ಯ ಅತ್ತೆಯ ಕಾಲ ಬಳಿ ಕುಳಿತು ಅಳುತ್ತಾ ಇದ್ದಾಗ ಅತ್ತೆಯ ಬಾಯಿಂದ ಬಂದ ಕೇವಲ ಒಂದೇ ಒಂದು ಹೆಸರು, ಧರಣಿ. ಲಲಿತಮ್ಮನಿಂದ ಅತ್ತೆಯ ಸ್ಥಿತಿ ಕೇಳಿದ ಮೇಲೆ ನನಗೆ ಒಂದು ಕ್ಷಣವೂ ಕುಳಿತುಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ. ಅವರು ನನಗೆ ಎಷ್ಟೇ ನೋವು ಕೊಟ್ಟಿದ್ರೂ ಕೂಡ ಆ ಮನೆಯ ಸೊಸೆಯಾಗಿ ಕಳೆದ ಆ ದಿನಗಳು, ಅತ್ತೆ ಅಲ್ಪ ಸ್ವಲ್ಪ ತೋರಿಸ್ತಿದ್ದಂತಹ ಪ್ರೀತಿ ಕಣ್ಣ ಮುಂದೆ ಆಕೆಗೆ ಬಂದ್ಬಿಡ್ತು. ನನ್ನ ಮನಸ್ಸು ಹೇಳ್ತಿತ್ತು, ಧರಣಿ ಅವರು ನಿನಗೆ ಕೆಟ್ಟದ್ದು ಮಾಡಿರಬಹುದು, ಆದರೆ ನೀನು ಅವರಿಗೆ ಒಳ್ಳೆಯದನ್ನೇ ಮಾಡು ಅಂತ ಹೇಳಿ. ನಾನು ಆ ಹಳೆಯ ಮನೆಗೆ ಹೋದಾಗ ಅಲ್ಲಿ ಸ್ಮಶಾನ ಮೌನ ಕೂಡ ಆವರಿಸಿತು. ಒಳಗೆ ಕಾಲಿಟ್ಟಾಗ ಕಂಡ ದೃಶ್ಯ ನನ್ನ ಕರುಳನ್ನೇ ಹಿಂಡುವಂತಿತ್ತು. ಯಾವ ಅತ್ತೆ ಸದಾ ಅಚ್ಚುಕಟ್ಟಾಗಿ ಇರ್ತಿದ್ರೋ ಅವರು ಇಂದು ಗಲೀಜಾದ ಬಟ್ಟೆಯಲ್ಲಿ ಹಾಸಿಗೆ ಮೇಲೆ ಪ್ರಜ್ಞೆ ಇಲ್ಲದೆ ಗಲೀಜು ಮಾಡ್ಕೊಂಡು ಬಿದ್ದಿದ್ರು. ಸೂರ್ಯ ಸದಾ ಗತ್ತಿನಿಂದ ಕ್ಲೀನಾಗಿ ಓಡಾಡ್ತಿದ್ದ ಮನುಷ್ಯ ತಲೆ ಕೆದರಿ ಅಡುಗೆ ಮನೆಯ ಮೂಲೆಯಲ್ಲಿ ಹತಾಶನಾಗಿ ಕುಳಿತಿದ್ದ. ನನ್ನ ಹತ್ರ ಹೋಗಿ ಅತ್ತೆಯ ತಲೆ ಸವರಿದಾಗ ಸೂರ್ಯ ದೆವ್ವ ಕಂಡವನಂತೆ ಎದ್ದು ನಿಂತ. ಸೂರ್ಯ ತೊದಲುತ್ತಾ, ಧರಣಿ ಧರಣಿ ನೀನಾ?
ಇಲ್ಲಿಗೆ ಯಾಕೆ ಬಂದೆ? ನನ್ನ ಮುಖ ನೋಡಿದರೆ ನಿನಗೆ ಅಸಹ್ಯ ಅನ್ಸಲ್ವಾ? ನಾನು ನಿನಗೆ ಅನ್ಯಾಯ ಮಾಡಿಬಿಟ್ಟೆ. ಆ ಬಣ್ಣದ ಮೋಹಕ್ಕೆ ಬಿದ್ದು ನಿನ್ನ ಬದುಕನ್ನೇ ಸುಟ್ಟಾಕ್ಬಿಟ್ಟೆ ಅಂತ ಹೇಳ್ದ. ಅವನ ಕಣ್ಣಲ್ಲಿ ಪಶ್ಚಾತ್ತಾಪದ ಕಿಡಿ ಕಾಣ್ತು. ಸೂರ್ಯ ತಡೆಯಲಾರದೆ ಕಾಲಿಗೆ ಬಿದ್ದ. ಧರಣಿ, ನನ್ನನ್ನು ಕ್ಷಮಿಸ್ಬಿಡು. ನನಗೆ ಕ್ಷಮೆಗೆ ಅರ್ಹತೆ ಇಲ್ಲ. ಆ ರೂಪ ಸುಂದರಿಯಾಗಿದ್ರೂ ಅದರೊಳ ಮನಸ್ಸು ಕಪ್ಪಾಗಿತ್ತು. ನೀನು ಕಪ್ಪಾಗಿದ್ರೂ ನಿನ್ನ ಮನಸ್ಸು ಹಾಲಿನಂತೆ ಬಿಳಿ ಅಂತ ತಿಳಿಯೋ ಅಷ್ಟರಲ್ಲಿ ಎಲ್ಲವೂ ಮುಗಿದು ಹೋಗಿದೆ. ನನ್ನನ್ನು ಬೀದಿಗೆ ತಳ್ಳಿ ಹೋದ ಅವಳಿಗಿಂತ ಹೊರ ಹಾಕಿದ್ರೂ ಮರಳಿ ಬಂದ ನೀನೇ ದೇವತೆ ಧರಣಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನಾನು ಅವನನ್ನು ಎಬ್ಬಿಸಿ ಎಂದೆ. ಸೂರ್ಯ, ರೂಪ ಮಾಡಿದ್ದು ತಪ್ಪಾಗಿರ್ಬೋದು, ಆದರೆ ಅವಳು ನಿಮಗೆ ಒಂದು ಪಾಠ ಕಲಿಸಿದ್ದಾಳೆ. ಸೌಂದರ್ಯ ಅಂದರೆ ಕೇವಲ ಚರ್ಮದ ಬಣ್ಣ, ಕಷ್ಟದಲ್ಲಿದ್ದಾಗ ಕೈ ಹಿಡಿಯುವ ಗುಣ ಅಂತ ನಿಮಗೆ ಈಗ ಅರ್ಥವಾಗಿದೆ ಅಂದ್ಕೊಳ್ತೀನಿ. ನಾನು ಬಂದದ್ದು ಹಳೆಯ ದ್ವೇಷ ತೀರಿಸ್ಕೊಳ್ಳೋಕ್ಕಲ್ಲ. ಅತ್ತೆಯ ಸ್ಥಿತಿ ನೋಡಿ ಇರಲಾಗದೆ ಬಂದೆ. ಅಂದು ನಾನು ಅವರನ್ನು ಬಿಟ್ಟು ಹೋಗಲಿಲ್ಲ. ಅತ್ತೆಗೆ ಬೇಕಾದ ಚಿಕಿತ್ಸೆ ಕೊಡಿಸ್ದೆ. ನನ್ನ ದುಡಿಮೆಯ ಹಣದಿಂದ ಮನೆಯನ್ನು ಮತ್ತೆ ಸರಿಪಡಿಸಿದೆ. ಸೂರ್ಯನಿಗೆ ಈಗ ಸುಂದರ ಹೆಂಡತಿ ಬೇಕಿರಲಿಲ್ಲ. ಬದುಕಿನ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಲ್ಲುವಂತಹ ಧರಣಿ ಬೇಕಿತ್ತು. ಕಪ್ಪು ಬಣ್ಣದ ಬಗೆಗಿನ ಕೀಳರಿಮೆ ಹೋಗಿ ನನ್ನ ಗುಣದ ಮುಂದೆ ಅವನು ತಲೆ ಬಾಗಿಸ್ದ. ಕರ್ಮದ ಆಟ ಅಲ್ಲಿಗೆ ಮುಗಿದಿತ್ತು. ಪ್ರೀತಿಯ ಹೊಸ ಅಧ್ಯಾಯ ಅಲ್ಲಿ ಶುರುವಾಗಿತ್ತು. ಕಪ್ಪು ಬಿಳುಪು ಎನ್ನುವುದು ಕೇವಲ ಚರ್ಮದ ಬಣ್ಣ. ಸೌಂದರ್ಯ ಅನ್ನೋದು ನಿಜವಾಗಿಯೂ ಹೃದಯದಲ್ಲಿರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಖುಷಿಯಾಗಿರಬೇಕು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.